ಪೊಲೀಸ್ ಇಲಾಖೆ ವರ್ಗಾವಣೆಯಲ್ಲಿ ಮಹತ್ವದ ಬದಲಾವಣೆ ಆಗಿದೆ. ಮುಂಬಡ್ತಿ ಪಡೆದು ವರ್ಗಾವಣೆಯಾದಂತಹ ಅಧಿಕಾರಿಗಳಿಗೆ ಇನ್ನು ಮುಂದೆ ಹೊಸ ರೂಲ್ಸ್ ಇರುತ್ತೆ. ಪೊಲೀಸ್ ಇಲಾಖೆ ವರ್ಗಾವಣೆಯಲ್ಲಿ ಮಹತ್ವದ ಬದಲಾವಣೆ. ಮುಂಬಡ್ತಿ ಪಡೆದು ಯಾರೆಲ್ಲ ವರ್ಗಾವಣೆಯಾಗಿದ್ದಾರೋ ಅಂತಹ ಅಧಿಕಾರಿಗಳಿಗೆ ಹೊಸ ರೂಲ್ಸ್, ಟ್ರೈನಿಂಗ್ ಇರುತ್ತೆ. ಇನ್ನು ಮುಂದೆ ಪ್ರಮೋಷನ್ ಪಡೆದ ಅಧಿಕಾರಿಗಳಿಗೆ ಟ್ರೈನಿಂಗ್ ಅನ್ನ ಕಡ್ಡಾಯ ಮಾಡಲಾಗಿದೆ. ಪುನರ್ಮನನ ತರಬೇತಿ, ತಿಂಗಳ ಪುನರ್ಮನನ ತರಬೇತಿ ಕಡ್ಡಾಯ ಮಾಡಿ ಈಗ ಆದೇಶ ಹೊರಡಿಸಲಾಗಿದೆ. ಬಡ್ತಿ ಪಡೆದ 2 ವರ್ಷಗಳ ಅಂತರದಲ್ಲಿ ತರಬೇತಿ ಕಡ್ಡಾಯ. ಪೊಲೀಸ್ ತರಬೇತಿ ಘಟಕಗಳಲ್ಲಿ ತರಬೇತಿ ಕಡ್ಡಾಯವಾಗಿರಲಿದೆ. ಕಡ್ಡಾಯ ತರಬೇತಿಗೆ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಆದೇಶ ಹೊರಡಿಸಿದ್ದಾರೆ. ಕಮಿಷನರೇಟ್ ವ್ಯಾಪ್ತಿಯಲ್ಲಿ 10 ವರ್ಷಗಳಷ್ಟೇ ಕೆಲಸ. ಡಿವೈಎಸ್ಪಿ ಹಾಗೂ ಇನ್ಸ್ಪೆಕ್ಟರ್ ಹಂತದ ಅಧಿಕಾರಿಗಳಿಗೆ ಇದು ಅನ್ವಯ ಆಗುತ್ತೆ. ಅಧಿಕಾರಿಗಳ ಮೇಲೆ ತನಿಖಾ ಪ್ರಕರಣಗಳಿದ್ರೆ ಅವರಿಗೆ ಮುಂಬಡ್ತಿ ಇಲ್ಲ. 5 ವರ್ಷ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಮಾತ್ರ ಕೆಲಸ. ಪೊಲೀಸ್ ಇಲಾಖೆಯಲ್ಲಿ ಮುಂಬಡ್ತಿ ಪಡೆದು ವರ್ಗಾವಣೆಯಾದ ಅಧಿಕಾರಿಗಳಿಗೆ ಇನ್ನು ಮುಂದೆ ಹೊಸ ರೂಲ್ಸ್ ಇರುತ್ತೆ. ಅವರಿಗೆ ತರಬೇತಿ ಕಡ್ಡಾಯ. ತಿಂಗಳ ಪುನರ್ಮನನ ತರಬೇತಿ ಅದನ್ನು ಕಡ್ಡಾಯ ಮಾಡಿ ಈಗ ಆದೇಶ ಹೊರಡಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಚೇತನ್, ಏನಿದು ಈಗ ಪೊಲೀಸ್ ಇಲಾಖೆಯಲ್ಲಿ ಮುಂಬಡ್ತಿ ಪಡೆದು ಯಾರೆಲ್ಲ ಹೋಗ್ತಾರೋ ಅಂತಹ ಅಧಿಕಾರಿಗಳಿಗೀಗ ಹೊಸ ರೂಲ್ಸ್, ಏನ್ ತರಬೇತಿ ಅದು? ವೀಣಾ, ಅಂದ್ರೆ ಪುನರ್ಮನನ ತರಬೇತಿ ಅಂತಂದ್ರೆ 1 ತಿಂಗಳ ಕಾಲ, ಅಂದ್ರೆ 4 ವಾರಗಳ ಕಾಲ ಒಂದು ಪೋಸ್ಟ್, ಅಂದ್ರೆ ಯಾವ್ದಾದ್ರು ಒಂದು ಪ್ರಮೋಷನ್ ಏನಾದ್ರು ಪಡ್ಕೊಂಡ್ರೆ ರಾಜ್ಯದ ಎಲ್ಲಿ ಪೊಲೀಸ್ ಅಕಾಡೆಮಿಗಳಿರುತ್ತೋ, ಎಲ್ಲಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಸೆಂಟರ್ಗಳಿರುತ್ತೋ ಅಲ್ಲಿ ಒಂದು ಪುನರ್ಮನನ ತರಬೇತಿ ಅಂತ ಅಂದ್ಬಿಟ್ಟು ಕೊಡ್ತಾರೆ. ಅಂದ್ರೆ ಯಾವುದೇ ಅಧಿಕಾರಿಗಳಿಗೆ, ಅಂದ್ರೆ PSI ದರ್ಜೆಯಿಂದ ಹಿಡಿದು ಯಾರಿಗೆ ಒಂದು ಪ್ರಮೋಷನ್ ಆಗಿದ್ರು ಕೂಡ 1 ತಿಂಗಳ ಅವಧಿಯಲ್ಲಿ, ಅಂದ್ರೆ ಅವ್ರ ಸೇವೆಯ ಮುಂಬಡ್ತಿ ಪಡೆದ 2 ವರ್ಷದ ಒಳಗಡೆ 1 ತಿಂಗಳಾದ್ರೂ ಈ ಒಂದು ಟ್ರೈನಿಂಗ್ ಅನ್ನ ಅಟೆಂಡ್ ಮಾಡ್ಲೇಬೇಕು ಅಂತ ಅಂದ್ಬಿಟ್ಟು, ಅಂದ್ರೆ ನೆಕ್ಸ್ಟ್ ಯಾವ ರೀತಿ ಒಂದು ಕೆಲಸವನ್ನ ಮಾಡ್ಬೇಕು, ಯಾವ ರೀತಿ ಒಂದು ಕೆಲಸಗಳಿರ್ತವೆ, ಏನು ಪ್ರಮೋಷನ್ ಪಡೆದ ಅಧಿಕಾರಿಗಳೇ ಹೇಗೆ ಒಂದು ಕಾರ್ಯವನ್ನು ನಿರ್ವಹಿಸಬೇಕು ಅನ್ನೋ ಒಂದು ಟ್ರೈನಿಂಗ್ ಇದಾಗಿರುತ್ತೆ. ಅದಲ್ಲದೆ ಕೆಲವೊಂದು ಫಿಸಿಕಲ್ ಟ್ರೈನಿಂಗ್ ಅನ್ನು ಕೂಡ ಇಲ್ಲಿ ಕೊಡ್ಲಾಗುತ್ತೆ. ಅಂದ್ರೆ ರಾಜ್ಯದ ಎಲ್ಲಾ ಪೊಲೀಸ್ ತರಬೇತಿ ಘಟಕಗಳೇನಿದೆ ಆ ಒಂದು ತರಬೇತಿ ಘಟಕಗಳಲ್ಲಿ ಒಂದು ತರಬೇತಿ ಕಡ್ಡಾಯವಾಗಿ ಇದೀಗ ಆದೇಶವನ್ನ ಹೊರಡಿಸಿರುವಂತದ್ದು. ಅಂದ್ರೆ ತರಬೇತಿ ಎಡಿಜಿಪಿ ಆಗಿರುವಂತಹ ಅಲೋಕ್ ಕುಮಾರ್ ಈ ರೀತಿಯಾದಂತಹ ಒಂದು ಆದೇಶವನ್ನ ಹೊರಡಿಸಿರುವಂತದ್ದು. ಪೋಸ್ಟ್ ಪ್ರಮೋಷನಲ್ ಕೋರ್ಸ್ ಅಂತ ಅಂದ್ಬಿಟ್ಟು ಏನ್ ಹೇಳಲಾಗುತ್ತೆ, ಯಾರಿಗೆ ಒಂದು ಪ್ರಮೋಷನ್ ಸಿಕ್ಕಿದ್ರು ಕೂಡ ಆನಂತರ ಏನು ಹೇಗೆ ಕಾರ್ಯನಿರ್ವಹಿಸಬೇಕು ಹೇಗೆ ಅನ್ನೋದನ್ನ ಹೊಸದಾಗಿ ಇದೊಂದು ತರಬೇತಿ ಕೊಡುವುದಕ್ಕೆ ಇದೀಗ ಶುರು ಮಾಡಿರುವಂತದ್ದು. ಇದಲ್ದಿರೋ ಸಾಕಷ್ಟು ರೂಲ್ಸ್ ಗಳ, ಅಂದ್ರೆ ಮುಂಬಡ್ತಿ ಪಡೆದಂತಹ ಅಧಿಕಾರಿಗಳಿಗೆ ಸಾಕಷ್ಟು ರೂಲ್ಸ್ ಗಳನ್ನ ಈಗ ಆಲ್ರೆಡಿ ಹೊರಡಿಸಿರುವಂತದ್ದು. ಇನ್ನು ಮುಂದೆ ಯಾವುದೇ ಕಮಿಷನರೇಟ್ ವ್ಯಾಪ್ತಿ, ಅದು ಬೆಂಗಳೂರು ಆಗಿರ್ಬೋದು, ಹುಬ್ಳಿ ಧಾರವಾಡ ಆಗಿರ್ಬೋದು, ಮಂಗಳೂರು, ಕಲಬುರಗಿ, ಮೈಸೂರು, ಹೀಗೆ ಯಾವುದೇ ಒಂದು ಕಮಿಷನರೇಟ್ ವ್ಯಾಪ್ತಿಯಲ್ಲಿ 10 ವರ್ಷಗಳಷ್ಟೇ ಒಂದು ಕೆಲಸ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಅದು ಇನ್ಸ್ಪೆಕ್ಟರ್ ಹಾಗೂ ಡಿವೈಎಸ್ಪಿ ಏನು ದರ್ಜೆಯ ಅಧಿಕಾರಿಗಳಿಗೆ ಅನ್ವಯವಾಗುವಂತ ಒಂದು ಆದೇಶವನ್ನ ಹೊರಡಿಸಿರುವಂತದ್ದು. ಒಂದು ವೇಳೆ ಅಧಿಕಾರಿಗಳ ಮೇಲೆ ಯಾವ್ದಾದ್ರು ಒಂದು ಪ್ರಕರಣಗಳಿದ್ರೆ, ಭ್ರಷ್ಟಾಚಾರದ ಆರೋಪಗಳಿದ್ರೆ ಅಥವಾ ಇಲಾಖೆಯ ತನಿಖೆಗೆ ಒಳಪಟ್ಟಿದ್ರೆ ಅಂತವಾಗಿ ಯಾವುದೇ ರೀತಿಯ ಮುಂಬಡ್ತಿ ಇಲ್ಲ ಅನ್ನೋದು ಕೂಡ ಇದೀಗ ಹೊಸದಾಗಿ ಕೊಟ್ಟಿರುವಂತಹ ಆದೇಶದಲ್ಲಿ ಉಲ್ಲೇಖವಾಗಿರುವಂತದ್ದು. ವೀಣಾ, ಥ್ಯಾಂಕ್ ಯು ಚೇತನ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.